ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪಮಧ್ಯೆ ಜನಾರ್ದನಃ ದೀಪಾಗ್ರೇ ಶಂಕರಃ ಪ್ರೋಕ್ತಃ ಸಂಧ್ಯಾದೀಪ ನಮೋಸ್ತುತೆ. ನಮಸ್ತೆ. ಒಬ್ಬ ರಾಜ ಇರ್ತಾನೆ. ಆ ರಾಜನನ್ನ ಆ ರಾಜ್ಯದ ಜನರೆಲ್ಲ ದುಷ್ಟ ರಾಜ, ಮೂರ್ಖ ರಾಜ ಅಂತ ಕರಿತಾ ಇರ್ತಾರೆ. ಆ ರಾಜ ತಾನೇನು ಆಜ್ಞೆ ಮಾಡ್ತಾನೋ ಅದನ್ನ ಆ ರಾಜ್ಯದ ಜನರೆಲ್ಲ ಅನುಸರಿಸಲೇಬೇಕಿರುತ್ತೆ. ಒಂದ್ ವೇಳೆ ಅದಕ್ಕೆ ವಿರುದ್ಧವಾಗಿ ಅವ್ರೇನಾದ್ರೂ ನಡ್ಕೊಂಡ್ರೆ, ಅದನ್ನ ಅನುಸರಿಸಲಿಲ್ಲ ಅಂದ್ರೆ ಆ ರಾಜ್ಯದ ಜನರಿಗೆ ಆ ರಾಜ ತುಂಬಾ ಕಠಿಣವಾದ ಶಿಕ್ಷೆಗಳನ್ನ ಕೊಡ್ತಾ ಇರ್ತಾನೆ. ಈ ರಾಜ ಕೊಡೋ ಶಿಕ್ಷೆಗಳನ್ನ ಅನುಭವಿಸೋದ್ರ ಬದಲು ಅವನು ಮಾಡೋ ಆಜ್ಞೆಗಳನ್ನ ಪಾಲಿಸೋದೇ ಉತ್ತಮ ಅಂತ ಆ ರಾಜ ಹೇಳಿದ್ದನ್ನೆಲ್ಲ ಪಾಲಿಸ್ತಾ ಇರ್ತಾರೆ. ಆ ರಾಜನ ಬಳಿ ಒಂದು ಸಾಕು ನಾಯಿ ಇರುತ್ತೆ. ಆ ನಾಯಿ ಅಂದ್ರೆ ರಾಜನ್ಗೆ ತುಂಬಾನೇ ಪ್ರೀತಿ. ಆತ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಕಡೆ ಆ ನಾಯಿನ ಕರ್ತ್ಕೊಂಡು ಹೋಗ್ತಿರ್ತಾನೆ. ತನ್ಗೇನು ಗೌರವ ಮರ್ಯಾದೆ ಸಿಗುತ್ತೋ, ರಾಜಾತಿಥ್ಯ ಸಿಗುತ್ತೋ ಅವೆಲ್ಲವೂ ಕೂಡ ಆ ನಾಯಿಗೂ ಸಿಗ್ಬೇಕು ಅನ್ನೋದು ಆತನ ಆಜ್ಞೆ ಆಗಿರುತ್ತೆ. ಹೀಗೆ ದಿನಗಳು ಕಳೀತಾ ಆ ನಾಯಿಗೆ ಗಂಭೀರ ಕಾಯಿಲೆ ಬಂದು ಸತ್ತೋಗ್ಬಿಡುತ್ತೆ. ರಾಜನ್ಗೆ ಪಾಪ ತುಂಬಾ ದುಃಖ ಆಗುತ್ತೆ. ರಾಜ ಆ ನಾಯಿಯ ಅಂತಿಮ ಸಂಸ್ಕಾರವನ್ನ ತುಂಬಾ ಜೋರಾಗಿ ಏರ್ಪಡಿಸಿರ್ತಾನೆ. ರಾಜ್ಯದಲ್ಲಿರೋ ಎಲ್ಲರೂ ಸಹ ಅಂದು ಆ ನಾಯಿ ಅಂತ್ಯ ಸಂಸ್ಕಾರಕ್ಕೆ ಬಂದಿರ್ತಾರೆ. ಅವರೆಲ್ಲರನ್ನೂ ನೋಡಿ ರಾಜನ್ಗೆ ಒಳ್ಳೊಳಗೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆ ಆಗುತ್ತೆ. ನಾನೆಷ್ಟು ಜನಪ್ರಿಯವಾದ ರಾಜ, ನಾನೆಷ್ಟು ಒಳ್ಳೆ ರಾಜ, ನನಗೆಷ್ಟು ಗೌರವ ಮರ್ಯಾದೆ ಇದೆ. ಇವತ್ತು ನನ್ನ ನಾಯಿ ಅಂತಿಮ ಸಂಸ್ಕಾರಕ್ಕೆ ಇಡೀ ರಾಜ್ಯದ ಜನರೆಲ್ಲ ಬಂದಿದ್ದಾರಲ್ಲ, ನಾನು ತುಂಬಾ ಒಳ್ಳೆ ರಾಜ ಅಂತ ಒಳ್ಳೊಳಗೆ ಖುಷಿ ಪಡ್ತಾ ಇರ್ತಾನೆ. ಅವನಿಗೆ ಗೊತ್ತಿರೋದಿಲ್ಲ ಅವನ ದುಷ್ಟತನ, ಅವನ ಭಯಕ್ಕೆ ಹೆದರ್ಕೊಂಡು ಅಷ್ಟು ಜನ ಅವತ್ತು ಅಲ್ಲಿ ಹಾಜರಾಗಿರ್ತಾರೆ ಅನ್ನೋದು. ಹೀಗೆ ರಾಜ ಕುದುರೆ ಸವಾರಿಗೆ ಅಂತ ಹೋದಾಗ ಕುದುರೆ ಮೇಲಿಂದ ಆಯ ತಪ್ಪಿ ಕೆಳಗೆ ಬಿದ್ದು ಸತ್ತೋಗ್ಬಿಡ್ತಾನೆ. ಅವನು ಸತ್ತಾಗ ಅಂತ್ಯ ಸಂಸ್ಕಾರಕ್ಕೆ ತೀರಾ ಹತ್ತಿರದವರು ಅಂತ ಬಿಟ್ರೆ ರಾಜ್ಯದ ಯಾವ ಜನರು ಕೂಡ ಭಾಗಿಯಾಗಿರೋದಿಲ್ಲ. ರಾಜ್ಯದ ಎಲ್ಲ ಜನರು ಸಹ ದುಷ್ಟರಾಜ ಸತ್ತ, ಮೂರ್ಖ ರಾಜ ಸತ್ತ, ಅವನ ದುಷ್ಟತನ ಶಿಕ್ಷೆಯಿಂದ ನಾವು ಸ್ವತಂತ್ರರಾದ್ವಿ ಅಂತ ಸಂಭ್ರಮಾಚರಣೆ ಮಾಡ್ತಾ ಇರ್ತಾರೆ. ಗೌರವ ಅನ್ನೋದನ್ನ ಹಣದಿಂದನೇ ಆಗ್ಲಿ, ಒತ್ತಾಯದಿಂದ ಆಗ್ಲಿ, ಅಧಿಕಾರದಿಂದಾಗ್ಲಿ ಅಥವಾ ಹೆದರಿಸೋ ಬೆದರಿಸೋ ಪಡೆಯಕ್ಕಾಗೋದಿಲ್ಲ. ಗೌರವ ಅನ್ನೋದು ಸಮಾಜಮುಖಿ ಕಾರ್ಯಗಳಿಂದ, ಮಾನವೀಯ ಗುಣಗಳಿಂದ, ನಮ್ಮ ಯೋಗ್ಯತೆಯಿಂದ ಸಿಗಬೇಕು ಅಷ್ಟೆ. ಮತ್ತೆ ಸಿಗೋಣ. ಧನ್ಯವಾದಗಳು.